ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು, ನಾನು ವೆಡ್ಡಿಂಗಿಗೆ ಬಂದಿದ್ದೆ ಅಂತ ಹೇಳಿ ಅಕ್ಕನ ಮನೆಗೆ. ಸೊ ನಾವಿಲ್ಲಿ ವೆನ್ಯೂಗೆ ರೀಚ್ ಆಗಿದ್ದೀವಿ. ಡೆಕೋರೇಷನ್ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗಿದೆ. ಇವ್ರದ್ದು ಗ್ರೀನ್ ಕಲರ್ ಥೀಮ್ ಆಗಿತ್ತು. ತುಂಬಾ ಎಂಟ್ರೆನ್ಸಲ್ಲಿ ಒಳ್ಳೆಯದು ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನಾನು ನಮ್ಮ ಅಮ್ಮನಿಗೆ ಹುಡುಕ್ತಾ ಇದ್ದೆ, ಮತ್ತು ಸಿಕ್ಕಿದ್ರು. ಮತ್ತು ನೆಕ್ಸ್ಟ್ ಬಂದು ಇವ್ರದ್ದು ಎಂಟ್ರಿ ಇತ್ತು. ಅದು ಫ್ಯಾಮಿಲಿ ಎಂಟ್ರಿ ಫಸ್ಟ್ ಇತ್ತು. ಇದು ನನ್ನ ಅಕ್ಕ. ಸೊ ಇದು ಅವ್ರದ್ದು ಫ್ಯಾಮಿಲಿ. ನೆಕ್ಸ್ಟ್ ಗ್ರೂಮ್ ಮತ್ತು ಬ್ರೈಡಿದು ಎಂಟ್ರಿ ಇತ್ತು. ಸೊ ಈ ಥರ ಎಂಟ್ರಿ ಮಾಡಿಸ್ಕೊಂಡ್ರು. ನೆಕ್ಸ್ಟ್ ಬಂದು ಗ್ರೂಮ್ ಮತ್ತು ಬ್ರೈಡ್ ಡಾನ್ಸ್ ಕೂಡ ಮಾಡಿದರು. ತುಂಬಾ ಒಳ್ಳೆಯದಾಗಿ ಡ್ಯಾನ್ಸ್ ಮಾಡಿದರು. ನನಗೆ ಎಕ್ಸೈಟ್ಮೆಂಟ್ ಇತ್ತು ನೋಡಲಿಕ್ಕೆ, ಬಿಕಾಸ್ ಬಾಯ್ಸ್ ಸ್ವಲ್ಪ ಶಾಯ್ ಬಾಯ್ ನಮ್ಮದು. ಸೊ ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಬಂದು ಲೈನ್ ಡ್ಯಾನ್ಸ್ ಕೂಡ ಇತ್ತು. ಸೊ ಅದು ಕೂಡ ಮಾಡಿಸಿದರು. ಅದು ಕೂಡ ಒಳ್ಳೆಯದು ಮಾಡಿದರು ಎಲ್ಲರೂ ಸೇರಿ. ನಾನು ಹೋಗಿಲ್ಲ, ನನಗೆ ತುಂಬ ಅಂದರೆ ತುಂಬ ಶೆಕೆ ಆಗ್ತಿತ್ತು ಮೊನ್ನೆ ಹೇಳಿದ ಹಾಗೆ. ಸೊ ನನಗೆ ಆಗಿಲ್ಲ. ಮತ್ತು ನನ್ನ ಮಗ ಸಹ ಶೆಕೆಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ದ. ಸೊ ನಾನು ಹೋಗಿಲ್ಲ, ನಾನು ಕೂತ್ಕೊಂಡೆ ಎಂಜಾಯ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬಂದು ಇದು ನನಗೆ ತುಂಬ ಇಷ್ಟ ಆಯಿತು. ಈ ಸಲ ಬ್ರೈಡ್ ಬುಕ್ಕೆಯನ್ನು ಬಿಸಾಡಿಲ್ಲ, ಕ್ಯಾಚ್ ಮಾಡಲಿಕ್ಕೆ ಫ್ಲವರ್ಸನ್ನು ಕವರ್ ಮಾಡಿದರು, ಯಾರಿಗೆ ರೆಡ್ ರೋಸ್ ಸಿಗತ್ತೆ ಅಂತ ಹೇಳಿ ನೋಡಲಿಕ್ಕೆ. ನೆಕ್ಸ್ಟ್ ಬಂದು ನಾವು ವಿಶ್ ಮಾಡಲಿಕ್ಕೆ ಹೋದ್ವಿ, ಅಣ್ಣ ಮತ್ತು ನಾವು ಎಲ್ಲರೂ ಸೇರಿ. ನಾವು ಇಡೆಯಲ್ಲಿ ಹೋದದ್ದು, ಬಿಕಾಸ್ ನಾವು ಹೊರಡಲಿಕ್ಕೆ ಇದೆ ಅಂತ ಹೇಳಿ ಅಕ್ಕ ನಮಗೆ ಹೋಗಲಿಕ್ಕೆ ಹೆಲ್ಪ್ ಮಾಡಿದ್ದು. ಮತ್ತು ನಾವು ಮನೆಗೆ ಬಂದ್ವಿ, ಅಕ್ಕನ ಮನೆಗೆ ಬಂದು ಸ್ನಾನ ಮಾಡಿ ಮನೆಗೆ ಹೊರಟ್ವಿ. ಅಣ್ಣಂದಿರು ಸಹ ನಮ್ಮ ಜೊತೆಗೆ ಇಲ್ಲಿಯೇ ಬಂದಿದ್ದರು. ಒಂದು ಸಲ ತಲೆಯಲ್ಲಿ ಸ್ನಾನ ಮಾಡಿ ರೆಡಿಯಾದೆ. ಈಗ ನಾವು ಹೊರಡೋದು ಮಡಂತ್ಯರಿಗೆ. ನಾವು ಬಂದದ್ದು ಒಂದೇ ದಿನಕ್ಕೋಸ್ಕರ, ವೆಡ್ಡಿಂಗಿಗೋಸ್ಕರ ಅಂತಲೇ ಬಂದದ್ದು. ಈಗ ನಾವು ಎಲ್ಲ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಬಂದದ್ದು ನನ್ನ ಮಗನಿಗೆ ಶಲ್ಬಿ ಅಂತ ಹೇಳಿ ಒಂದು ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಅಂತ ಹೊರಟು ಬಂದದ್ದು ಬೇಗವೇ. ಮತ್ತು ನಾನು ಅವರ ಟೀಚರಿಗೆ ಅಲ್ಲಿಂದ ಕಾಲ್ ಮಾಡಿ ಕೇಳಿದೆ ಏನೆಲ್ಲ ಬೇಕು ಅಂತ ಹೇಳಿ, ಮತ್ತು ಟೈಮ್ ಕೇಳಲಿಕ್ಕೋಸ್ಕರ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಪೋಸ್ಟ್ಪೋನ್ ಆಗಿ 13ಗೆ ಅಂತ ಹೇಳಿ. ಸೊ ಮತ್ತೆ ಹೇಗೇನು ಬಂದಾಗಿದೆ ಅಲ್ಲ, ಅರ್ಜೆಂಟಿಗೆ ಮತ್ತೆ ಹೊರಡೋದು ಅಂತ ಹೇಳಿ ಸುಮ್ಮನೆ ಹೊರಟೇ ಬಿಟ್ವಿ. ಮತ್ತು ಇವನು ನಮ್ಮ ಕಾರಲ್ಲಿ ಬರಲ್ಲ ಅಂತೆ, ಅವರ ಕಾರಲ್ಲಿಯೇ ಹೋಗೋದಂತೆ. ಅದಕ್ಕೋಸ್ಕರ ಅವನು ಮೊದಲೇ ಹೋಗಿ ಹತ್ತಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಈಗ ಹೇಗೆ ಆದರೂ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಲ್ಲ ಅಂತ ಹೇಳಿ, ಮತ್ತು ಹೀಗೆ ಇದ್ದರೂ ಇಷ್ಟು ದೂರ ಬಂದಾಗಿದೆ ಅಂತ ಹೇಳಿ ಆಶ್ವಿಲ್ಗೆ ಕೂಡ ಬೀಚಿಗೆ ಹೋಗಲಿಕ್ಕೆ ಬೇಕಿತ್ತು. ಸೊ ನಾವು ಬೀಚಿಗೆ ಹೊರಟ್ವಿ. ನಾನು ಯಾವತ್ತೂ ಕೂಡ ಸುಸ್ತಾದರೆ ಇಯರಿಂಗ್ಸ್, ನೆಕ್ ಪೀಸ್ ಏನು ಕೂಡ ಹಾಕ್ಕೊಳ್ಳಲ್ಲ, ಎಲ್ಲ ತೆಗೆದು ಬಿಸಾಡಿ ಸ್ನಾನ ಮಾಡಿ ಅದನ್ನು ಮತ್ತೆ 1 ವಾರಗಟ್ಟಲೆ ಹಾಕ್ಕೊಳ್ಳೋದಿಲ್ಲ. ಹಾಗೆ ಪಿಂಪಲ್ಸ್ ಕೂಡ ಬಿದ್ದಿದೆ ಈ ಟೈಮಲ್ಲಿ. ಅದು ಯಾವತ್ತೂ ಹಾಗೆ ಅಲ್ಲ, ಫಂಕ್ಷನ್ ಟೈಮಲ್ಲಿ ಬೀಳಲೇಬೇಕು, ಆಪ್ಷನ್ ಇಲ್ಲ ಅದಕ್ಕೆ ಬೇರೆದು. ಸೊ ನೆಕ್ಸ್ಟ್ ಬಂದು ನಾವು ಈಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಈ ಲಾಸ್ಟ್ ತಿಂಗಳಿಗೆ ಸಹ ಹೋಗಿದ್ದೆ ನಾನು ಜಾನಲ್ಲಿ. ನಿಮಗೆ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಈ ತಿಂಗಳಿಗೆ ಕೂಡ ಬರಲಿಕ್ಕೆ ಆಯಿತು. ಅದು ಹೇಳಲಿಕ್ಕಾಗಲ್ಲ, ಯಾವತ್ತಾದರೂ ಈ ಥರ ಆಗತ್ತೆ ಲೈಫಲ್ಲಿ. ಸೊ ನಾನೀಗ ಹೋಗ್ತಾ ಇದ್ದೀವಿ ಬೀಚಿಗೆ. ಇವತ್ತು ಬೀಚಲ್ಲಿ ಬೋಟ್ ಎಲ್ಲ ಇದೆ. ಮೊನ್ನೆ ಬಂದಾಗ ಇಂಥ ಸಹ ಇರಲಿಲ್ಲ. ಮೇ ಬಿ ಅವರು ಜಾತ್ರೆ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಲ್ಲ, ಸೊ ಅದನ್ನೆಲ್ಲ ಇಡಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆಶ್ವಿಲ್ ಮತ್ತು ನಮ್ಮ ಕ್ರಿಸ್ಟನಿಗೆ ತುಂಬ ಅಂದರೆ ತುಂಬ ಎಂಜಾಯ್ ಆಗಿದೆ. ಜಾಸ್ತಿ ಏನು ಆಟ ಆಡಲಿಕ್ಕೆ ಹೋಗಿಲ್ಲ, ಬಟ್ ಅವರಿಗೆ ಒಟ್ಟಿಗೆ ಇರೋದಂದ್ರೇ ತುಂಬ ಇಷ್ಟ. ಸೊ ಈ ಥರ ಕಾಣಿಸ್ತಾ ಉಂಟು. ಈಗ ಜನ ಎಲ್ಲ ಬೀಚಲ್ಲಿ ಏನಾದರೂ ಕುಡಿದ್ರೆ ಅಥವಾ ತಿಂದರೆ ಅಲ್ಲಿಯೇ ಬಿಸಾಡಿ ಹೋಗ್ತಾರೆ. ಅದೊಂದು ತುಂಬ ಬೇಜಾರಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ಆ ಥರ ಕಸ ಬಿಸಾಡೋದಿಲ್ಲ ಅಲ್ಲ, ಸೊ ಹೋದ ಕಡೆ ಯಾಕೆ ಬಿಸಾಡ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಈ ಥರ ಸೇಫ್ಟಿ ಗಾರ್ಡ್ಸ್ ಇದ್ದರು, ಎಷ್ಟು ಬೊಬ್ಬೆ ಹಾಕ್ಕೊಳ್ತಿದ್ರಂತ ಇಲ್ಲ ಅವರಿಗೆ, ಬನ್ನಿ ಮೇಲೆ ಬನ್ನಿ ಅಂತೇಳಿ ಯಾರೂ ಕೇಳೋತ್ತಾ ಇರಲಿಲ್ಲ. ನೆಕ್ಸ್ಟ್ ಬಂದು ನಮ್ಮ ಮಕ್ಕಳಿಗೆ ಹಾರ್ಸ್ ಅಥವಾ ಒಂಟೆಯಲ್ಲಿ ಕೂತ್ಕೊಳ್ಬೇಕಿತ್ತಂತೆ, ಕ್ಯಾಮಲ್ ಮೇಲೆ. ಸೊ ಮತ್ತೆ ಹೇಗಾದರೂ ಮಾಡಿ ಇವರಿಬ್ಬರನ್ನು ಕೂರಿಸಿದ್ದು. ಅವರು ಮತ್ತೆ ಹೇಳಿದರು ಒಬ್ಬರಿಗೆ 100 ರೂಪೀಸ್, ಇನ್ನೊಬ್ಬನಿಗೆ ಚಿಕ್ಕವನಿಗೂ ಕೂರಿಸಿದ್ರು 100 ರೂಪೀಸೇ ಅಂತ ಹೇಳಿ. ಮತ್ತೇನು ಮಾಡೋದು, ನನ್ನ ಮಗನನ್ನಂತೂ ಒಬ್ಬನಿಗೆ ಕೂರಿಸಲಿಕ್ಕೆ ಆಗಲ್ಲ ಅಲ್ಲ, ಒಟ್ಟಿಗೆ ಜನ ಬೇಕೇ ಬೇಕು ಅಂತ ಹೇಳಿ ಮತ್ತು ಆಗಲಿ 200 ಆದರೆ 200 ಅಂತ ಹೇಳಿ ಕೂರಿಸಿದ್ದು. ನಾನು ಅಂದ್ಕೊಂಡೆ ಅವನು ಕೂತ್ಕೊಳ್ಳಿಕ್ಕಿಲ್ಲ, ಭಯ ಆಗ್ಬೋದು ಅಂತ ಹೇಳಿ.
ಅವನು ನಮಗಿಂತ ಹುಷಾರು, ಅವನು ದೊಡ್ಡ ಜೋರು ಸ್ಮೈಲ್ ಮಾಡ್ತಾ ಇದ್ದ. ಮಕ್ಕಳು ಹಾಗೆ ಅಲ್ಲ, ಜೋರಿರ್ತಾರೆ, ಅವನು ಅಂದ್ಕೊಂಡಾಗೆ ಇರಲ್ಲ. ಮತ್ತು ಅವರಿಗೆ ಹಾರ್ಸಲ್ಲಿ ಸಹ ಕೂರಲಿಕ್ಕೆ ಬೇಕಿತ್ತು, ಬಟ್ ನಮಗೆ ಅದು ನೋಡಿಯೇ ಪಾಪ ಅನಿಸಿತು. ಕಾಲೆಲ್ಲ ಎತ್ತಾನೇ ಇತ್ತು ನಾವು ನಿಂತ್ಕೊಂಡಲ್ಲಿ ವೇಟ್ ಮಾಡ್ತಾ ಇರುವಾಗ, ಯಾಕಂದರೆ ಮೇ ಬಿ ಇಡೀ ದಿನ ನಿಂತ್ಕೊಂಡಿರ್ಬೇಕಲ್ಲ ಪಾಪ ಅದು. ಮತ್ತು ಈ ಮಕ್ಕಳು ಹಠ ಮಾಡ್ತಾ ಇದ್ರು ಬೋಟಲ್ಲಿ ಹೋಗಬೇಕಂತ ಹೇಳಿ. ನಾವು ಮತ್ತೆ ಮಂಗ ಮಾಡಿ ಹೇಗಾದರೂ ಜ್ಯೂಸ್ ಎಲ್ಲ ತೆಗೆಸಿ ಕೊಡಲಿಕ್ಕೆ ಬಂದ್ವಿ. ನಮಗೆ ಕೂಡ ಭಯ ಆಗ್ತದೆ ಬೋಟಲ್ಲಿ ಇವರನ್ನು ಕೂರಿಸಿದ್ದು ಕೂಡ ಸೇಫ್ ಅಲ್ಲ ಅಂತ ಅಂದ್ಕೊಂಡು ಸೀದಾ ಕರ್ಕೊಂಡು ಬಂದ್ವಿ. ಇಲ್ಲಿ ನಾನು ಲೆಮನ್ ಸೋಡಾ ತೊಗೊಂಡದ್ದು, ಇವರೇನು ಗೋಲಿ ಸೋಡಾ ತೊಗೊಂಡಿದ್ದು ಬ್ಲೂ ಕಲರ್. ಅದಷ್ಟು ಒಳ್ಳೆಯದಾಗಿರಲಿಲ್ಲ, ನನಗೇನಷ್ಟು ಇಷ್ಟ ಆಗಿಲ್ಲ. ಮತ್ತು ಅತ್ತಿಗೆಗೆ ಕರ್ಕೊಂಡು ಹೋದ ಅಲ್ಲಿ ಆಟದ ಸಾಮಾನಿನ ತರಲಿಕ್ಕೆ. ಅದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಅದು ಗಾಳಿಗೆ ಸುತ್ತಾ ಇರ್ತದಲ್ಲ ಗಿರ್ಗಿಟ್ಲೆ ಥರ, ಆ ಥರದ್ದು ತೊಗೊಂಡು ಬಂದ. ಅವನಿಗೆ ದೊಡ್ಡ ಅಣ್ಣನ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಅವರು ಏನು ಹೇಳಿದರು ತೆಗಿಸಿ ಕೊಡ್ತಾರೆ, ಅಥವಾ ಏನು ಹೇಳಿದರು ಏನು ಮಾಡೋದಿಲ್ಲ ಅಂತೇಳಿ ಗೊತ್ತುಂಟಲ್ಲ. ಸೊ ಮಕ್ಕಳಿಗೆ ಮಾಡಲಿಕ್ಕೆ ಸರಿ ಗೊತ್ತುಂಟಲ್ಲ. ಮತ್ತೆ ಬಂದ್ವಿ ನಾವು 5 ಸ್ಟಾರ್ ಚಿಕನಿಗೆ, ಅಕ್ಕನ ಶಾಪಿಗೆ. ಇಲ್ಲಿ ಬಂದು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಯಾಕಂತ ಹೇಳಿದರೆ ಅಕ್ಕ ಇಲ್ಲ, ಫಸ್ಟ್ ಆಫ್ ಆಲ್ ಅಕ್ಕ ವೆಡ್ಡಿಂಗಲ್ಲಿದ್ದಾಳೆ. ನಾವು ಆ್ಯಕ್ಚುಲಿ ಬೇಗ ಬಂದದ್ದಲ್ಲ, ಮನೆಗೆ ಹೋಗಬೇಕಂತ ಹೇಳಿ ಇಲ್ಲಿ ಗಟ್ಟಿ ತಿನ್ಕೊಂಡ್ವಿ. ಏನೆಲ್ಲ ಬೇಕು ಸ್ವಲ್ಪ ಪ್ಯಾಕ್ ಎಲ್ಲ ಮಾಡಿಕೊಂಡ್ವಿ. ಈಗ ಹೊರಟ್ವಿ ನಾವು ಮಂಗಳೂರಿಗೆ. ಇವನು ಅಗೇನ್ ಅವರ ಕಾರಲ್ಲಿಯೇ ಹೋಗಿದ್ದಾನೆ, ನಮ್ಮ ಕಾರಲ್ಲಿ ಬರಲಿಕ್ಕೆ ಕೇಳಿಲ್ಲ. ನಾವು ಹೇಳಿದ್ವಿ ನಮ್ಮ ಕಾರಲ್ಲಿ ಬಾ ಅಂತ ಹೇಳಿ. ನೆಕ್ಸ್ಟ್ ಬಂದು ಆನ್ ದ ವೇಯಲ್ಲಿ ಈ ಥರ ಐ ಥಿಂಕ್ ಇದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅದು ಹೋಗ್ತಾ ಇತ್ತು, ಮೇ ಬಿ ದೇವರನ್ನು ಕೂರಿಸೋದು ಅಂತ ಅಂದ್ಕೊಳ್ತೀನಿ ನಾನು. ಅದು ನೋಡಿದ ಪ್ರಕಾರ ನಾನು ದೇವಸ್ಥಾನದಲ್ಲಿ ಎಲ್ಲ ಕಡೆ ಅದು ಚೆನ್ನಾಗಿ ಕಾಣಿಸ್ತಿತ್ತು, ಸೊ ನಾನು ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ಬಂದು ನಾವೀಗ ರೀಚ್ ಆಗಿದ್ದೇವೆ ಮಂಗಳೂರಿಗೆ. ಒಂದು 9-9:30 ಒಳಗೆ ರೀಚ್ ಆಗಿದ್ದೀವಿ. ಅಣ್ಣನ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಅವರ ಮನೆ ಈ ನಂದಿನಿ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಉಂಟು. ಇವನು ಅವರ ಜೊತೆಗೆ ಹೋಗಿದ್ದಾನಲ್ಲ, ಇಲ್ಲಾಂದರೆ ನಾವು ಮಡಂತಿಯರಿಗೆ ಒಂದು 10:30 ಒಳಗೆ ರೀಚ್ ಆಗ್ತಾ ಇದ್ವಿ. ಅವನು ಹುಷಾರು, ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಪ್ಲ್ಯಾನ್ ಆಯಿತು, ಗೊತ್ತಾಯ್ತು ಅವನಿಗೆ. ಸೊ ಅವನು ಸೀದಾ ಅವರ ಜೊತೆಗೇ ಬಂದಿದ್ದಾನೆ. ನಾವಿಲ್ಲಿ ಈಗ ರೀಚ್ ಆಗಿದ್ದೀವಿ. ಇವತ್ತು ನಿಂತು ನಾಳೆ ಹೋಗೋದು. ಸುಸ್ತು ಕೂಡ ಆಗಿದೆ, ದೂರದಿಂದ ಟ್ರಾವೆಲ್ ಮಾಡಿ, ಮತ್ತು ಬೀಚಿಗೆ ಕೂಡ ಹೋಗಿದ್ವಿ. ಈಗ ಇಲ್ಲಿ ಬಂದು ಊಟ ಎಲ್ಲ ಮಾಡಿ ಮಲಗೋದು. ನಾಳೆ ಬೆಳಿಗ್ಗೆ ಬೇಗ ಹೋಗೋದು, ನೋಡೋದು ಸ್ಕೂಲಿಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇದು ಮಾರ್ನಿಂಗ್ ವಿಡಿಯೋ. ನಾವು ಹೊರಟಿದ್ದೀವಿ, ಇವನು ಸ್ಕೂಲಿಗೆ ಎದ್ದೇ ಇರಲಿಲ್ಲ, ಲೇಟ್ ಕೂಡ ಆಯಿತು ಅಂತ ಹೇಳಿ. ಮತ್ತು ಇರಲಿ ಹೇಗಾದರೂ ನರ್ಸರಿ ಅಲ್ಲ, ಈ ವರ್ಷ ಒಂದು ಎಂಜಾಯ್ ಮಾಡಲಿ ಅಂತ ಹೇಳಿ ಲೇಟೇ ಹೊರಟ್ವಿ ಅಲ್ಲಿಂದ. ಇದನ್ನು ಈಗ ತೊಗೊಂಡು ಹೊರಟಿದ್ದಾನೆ. ಈಗ ನಾವು ಹೊರಟಿದ್ವಿ. ಅತ್ತಿಗೆ ಮತ್ತು ಅವರಿಗೆಲ್ಲ ಬಾಯ್ ಮಾಡಿ, ಹಸ್ಬೆಂಡ್ ಇದು ಅಣ್ಣ ಎಲ್ಲ ಅವರು ವರ್ಕಿಗೆ ಹೋಗಿ ಆಗಿದೆ. ಅಶ್ವಿಲ್ ಕೂಡ ಸ್ಕೂಲಿಗೆ ಹೋಗಿದ್ದಾನೆ ಆಲ್ರೆಡಿ. ಈಗ ಮಡಂತಿಯರಿಗೆ ನಾವು ಒಂದು 1 ಅವರಲ್ಲಿ ರೀಚ್ ಆಗ್ತೀವಿ, ಬಟ್ ಸ್ಕೂಲಿಗೆ ಬಿಡಲಿಕ್ಕೆ ಆಗಲಿಕ್ಕಿಲ್ಲ. ಇವನಿಗೆ ಈ ಥರ ಕಾರಲ್ಲಿ ಡೌನ್ ಕೆಳಗೆ ಕೂತ್ಕೊಳ್ಳೋದಂದರೆ ತುಂಬ ಇಷ್ಟ. ಅವನು ಹೇಳೋದು ನಾನು ವ್ಯಾನಲ್ಲಿ ಕೂತಿದ್ದೀನಿ ಅಂತ ಹೇಳಿ. ನಾನು ಕೂಡ ಸ್ವಲ್ಪ ಹೊತ್ತು ಬಿಡೋದು, ನನಗೆ ಸಹ ಉಪದ್ರ ಮಾಡ್ತಾ ಇರ್ತಾನೆ ಮುಂದೆ ಕೂತ್ಕೊಂಡು. ಸೊ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಬಿಡೋದು. ಯಾಕಂದರೆ ನನಗೆ ಸಹ ಲಾಂಗ್ ಆಗಿ ಇದ್ದರೆ ಬಚ್ಚಿ ಹೋಗ್ತದೆ ಅವನಿಗೆ ಕರ್ಕೊಂಡು ಕಾಲ ಮೇಲೆ. ಸೊ ಈಗ ನಾವು ರೀಚ್ ಆಗಿದ್ದೀವಿ ನಮ್ಮ ಮನೆಗೆ. ಅಂದರೆ ನಮ್ಮ ಮನೆಯ ಹತ್ತಿರ ರೋಡ್ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆಗೆ ಹೋಗುವಾಗ ರೋಡ್ ಈ ಥರ ಮಡ್ ರೋಡ್ ಉಂಟು, ರೋಡ್ ಬ್ರಾಡ್ ಉಂಟು, ಸ್ವಲ್ಪ ಮಡ್ ರೋಡ್ ಅಷ್ಟೇ. ನೆಕ್ಸ್ಟ್ ಬಂದು ರೀಚ್ ಆಗಿ ಈಗ ನನಗೆ ಹೋಗಬೇಕು ವರ್ಕಿಗೆ. ನಾನು ರೆಡಿಯಾದೆ, ರಪ್ಪ ಸ್ನಾನ ಒಂದು ಮಾಡಿ ಈಗ ಹೊರಟಿದ್ದೀನಿ. ಈಗ ನಾನು ಹೀಗೇ ಹೋಗೋದು, 1 ವಾರಗಟ್ಟಲೆ ಹೀಗೇನೆ ಅಂತ ಅನಿಸ್ತದೆ ನನಗೆ. ನೆನಪು ಕೂಡ ಇರೋದಿಲ್ಲ. ಒಂದು ತೆಗೆದ ನಂತರ ಅದು ಹಾಕೋದಂದರೆ ಭಾರಿ ಉದಾಸೀನ ನನಗೆ. ಇಯರಿಂಗ್ಸ್ ಅಥವಾ ಚೈನ್ ಏನಾದರೂ ಹಾಕೋದಾದರೆ ಅದು ಮತ್ತೆ ಎಲ್ಲಿಯಾದರೂ ಹೋಗಲಿಕ್ಕೆ ಇರಬೇಕು ಅಥವಾ ನೆನಪು ಬರಬೇಕು ಅಷ್ಟೇ ನನಗೆ ಹಾಕಲಿಕ್ಕೆ. ತುಂಬ ದಿನದಿಂದ ಫಂಕ್ಷನ್, ತಾಯಿ ಮನೆಗೆ ಹೋಗೋದು, ಇದು ಅದು ಅಂತಲೇ ಆಗ್ತಾ ಉಂಟು. ಕಷ್ಟ ಆಗತ್ತೆ ತುಂಬ. ಈ ಕಡೆ ಯೂಟ್ಯೂಬ್, ಈ ಕಡೆ ಸಲೂನ್, ಈ ಕಡೆ ಎಲ್ಲ ಅಂತ ಹೇಳುವಾಗ ಬಟ್ ಹೇಗಾದರೂ ಮಾಡಿ ಒಂದು ಮಾಡೋದು. ಇವತ್ತು ಹೇಗಾದರೂ ಮಾಡಿ ಒಂದು ಶಾರ್ಟ್ ಮಾಡಿ, ಅಂದರೆ ಡಾನ್ಸಿಗೆ ಮಾಡಿ ಹಾಕಲೇಬೇಕಂತ ಹಠದಲ್ಲಿ ಇದ್ವಿ. ಸೊ ಬಂದು ಡಾನ್ಸ್ ಒಂದು ಟ್ರೈ ಮಾಡಿದ್ವಿ. ಇದು ವೈರಲಲ್ಲಿ ಉಂಟು ಅಂತ ಹೇಳಿ ಇವರೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾರೆ. ಸೊ ಇದನ್ನು ಒಂದು ಮಾಡಿದ್ವಿ. ಸೊ ಇದರದ ಶಾರ್ಟ್ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡದಿದ್ದವರು ಪ್ಲೀಸ್ ಹೋಗಿ ಚೆಕ್ ಮಾಡಿ.
ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.